ವೆಲ್ಕಮ್ ಬ್ಯಾಕ್. ಟಾಪ್ 18 ನಲ್ಲಿ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯಪುರ ನಗರ ಬಿಜೆಪಿ ಅಭ್ಯರ್ಥಿ ಯತ್ನಾಳ್ ಗೆಲುವು ಸಾಧಿಸ್ತಾ ಇದ್ದಂತೆ ನಿನ್ನೆ ವಿಜಯಪುರ ನಗರದಲ್ಲಿ ಖಡ್ಗ ಪ್ರದರ್ಶನ ಮಾಡಿದಂತ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ನಿವಾಸಿ ರಾಜ್ಕುಮಾರ್ ಹಳ್ಳೆದ ಮನೆ ಬಂಧಿತ ಆರೋಪಿ. ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲುವು ಸಾಧಿಸಿದ ಬಳಿಕ ಈತ ಖಡ್ಗವನ್ನ ಜಲ್ಪಿಸುತ್ತಾ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದ. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಉಡುಪಿ ಜಿಲ್ಲೆಯ ಮಣಿಪಾಲದ ಹೆಸರಾಂತ ಬಾರ್ನಲ್ಲಿ ಮಾರಾಮಾರಿ ಆಗಿದೆ. ಬ್ಯಾಕರ್ಸ್ ಇನ್ ಬಾರ್ನಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ನಿನ್ನೆ ಸಂಜೆ ವೇಳೆಗೆ ಬಾರ್ಗೆ ಆಗಮಿಸಿದಂತ ಎರಡು ತಂಡಗಳ ನಡುವೆ ವಾದ ನಡೆದಿದೆ. ವಾಗ್ವಾದ ಜೋರಾದ ಬಳಿಕ ಮಾರಾಮಾರಿ ಶುರುವಾಗಿದೆ. ಗಲಾಟೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಮೀಬಿಯಾದಿಂದ ಕಳೆದ ಸೆಪ್ಟೆಂಬರ್ 17ರಂದು ಬಂದಿದ್ದಂತ ಚೀತಾ ಜ್ವಾಲಾ ಮಾರ್ಚ್ 29ರಂದು 4 ಮರಿಗಳಿಗೆ ಜನ್ಮ ನೀಡಿತ್ತು. ಈಗ ಆ ಮರಿಗಳ ವಿಡಿಯೋ ತೆಗೆಯಲಾಗಿತ್ತು. ಸಾರ್ವಜನಿಕರು ನೋಡಿ ಖುಷಿ ಪಡ್ತಿದ್ದಾರೆ. ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜ್ವಾಲ ಚೀತಾ ಇದ್ದು ಮರಿಗಳ ಜೊತೆ ಓಡಾಡುವಂತ ವಿಡಿಯೋ ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನ ಮೂಡಿಸಿದೆ.